2021-24 ಅಂದ್ರೆ ಈ ಅವಧಿಯಲ್ಲಿ 2021ರಿಂದ 24 ಅವಧಿಯಲ್ಲಿ ನಟಿ ರನ್ಯಾ ರಾವ್ ಟ್ರಾವೆಲ್ ಹಿಸ್ಟ್ರಿ ಲಭ್ಯವಾಗಿದೆ. 2021ರಿಂದಾನೇ ವಿದೇಶ ಪ್ರಯಾಣವನ್ನ ಶುರು ಮಾಡಿದ್ಲು ರನ್ಯಾ ರಾವ್. ಒಂದು ಬಾರಿ ಕುಟುಂಬದ ಜೊತೆ ವಿದೇಶಕ್ಕೆ ಹೋಗಿದ್ಲು ರನ್ಯಾ. 2022ರಲ್ಲಿ ಎಲ್ಲೂ ಕೂಡ ವಿದೇಶ ಪ್ರಯಾಣವನ್ನ ನಟಿ ರನ್ಯಾ ರಾವ್ ಮಾಡಿಲ್ಲ. 2023ರ ಜೂನ್ ಬಳಿಕ ದುಬೈನೇ ಅಡ್ಡ ಮಾಡಿಕೊಂಡಿತ್ತು. ಜೂನ್ನಿಂದ 52 ಬಾರಿ ದುಬೈ ಪ್ರಯಾಣ ಮಾಡಿದ್ದಾಳೆ. ಆ 52ರ ಪೈಕಿ 45 ಬಾರಿ ರನ್ಯಾ ರಾವ್ ಸಿಂಗಲ್ ಡೇ ಪ್ರಯಾಣವನ್ನ ಮಾಡಿದ್ದಾಳೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಈ ಟ್ರಾವೆಲ್ ಹಿಸ್ಟ್ರಿಯೇ ಆಕೆಯ ಮೇಲಿರುವಂತಹ ಅನುಮಾನಗಳಿಗೆ ಪುಷ್ಟಿ ಕೊಡ್ತಾ ಇರೋದು. 52 ಸಲ ಹೋಗಿದ್ದಾಳೆ, ಅದರಲ್ಲಿ 45 ಸಿಂಗಲ್ ಡೇ ಪ್ರಯಾಣ. ಅಂದ್ರೆ ಅರ್ಲಿ ಮಾರ್ನಿಂಗ್ ಹೋಗಿ ಮತ್ತೆ ಸಂಜೆ ಬೆಂಗಳೂರಿಗೆ ರಿಟರ್ನ್ ಆಗೋದು. ಉದ್ದೇಶ ಏನು ಅನ್ನುವಂಥದ್ದೇ ಮೊದಲನೇದಾಗಿ ಮೂಡುವಂತಹ ಅನುಮಾನ. ಸಂದೇಶ್, ವಿದೇಶಿ ಇಲ್ಲಿ ಪ್ರಮುಖವಾಗಿ 2022ರಿಂದಲೂ ಕೂಡ ರನ್ಯಾ ರಾವ್ ವಿದೇಶಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ಲು. ಅದರಲ್ಲೂ ಕೂಡ ಪ್ರಮುಖವಾಗಿ ದುಬೈಗೆ ಆಕೆ 2022ರಲ್ಲೇ 21ರಲ್ಲೇ ಪ್ರಯಾಣವನ್ನ ಆರಂಭಿಸಿರ್ತಾಳೆ. 21ರಿಂದಲೂ ಕೂಡ ಪ್ರಯಾಣವನ್ನ ಮಾಡ್ತಾ ಇರ್ತಾಳೆ. ದುಬೈಗೆ ಒಂದು ಬಾರಿ ಕುಟುಂಬಸ್ಥರ ಜೊತೆ ಕೂಡ ಆಕೆ ಪ್ರಯಾಣವನ್ನ ಮಾಡಿರ್ತಾಳೆ. ಜೊತೆಗೆ ಇದಲ್ಲದೆ ಕೂಡ 22ರಲ್ಲಿ ಯಾವುದೇ ರೀತಿ ಯಾವ ದೇಶಕ್ಕೂ ಕೂಡ ಆಕೆ ಟ್ರಾವೆಲ್ ಅನ್ನ ಮಾಡಿಲ್ಲ. ಆದ್ರೆ 23ರಿಂದ ಇಲ್ಲಿಯವರೆಗೂ ಸುಮಾರು 52 ಬಾರಿ ಆಕೆ ಟ್ರಾವೆಲ್ ಅನ್ನ ಮಾಡಿದ್ದಾಳೆ. ಇದರಲ್ಲಿ ಸುಮಾರು 40ಕ್ಕೂ ಹೆಚ್ಚು ಬಾರಿ ಆಕೆ ಸಿಂಗಲ್ ಡೇ ಪ್ರಯಾಣವನ್ನ ಮಾಡಿರುವಂಥದ್ದು. ಅಂದ್ರೆ ಎಲ್ಲೊಂದು ಕಡೆ ಸಿಂಗಲ್ ಡೇ ಹೋದಂತ ಸಂದರ್ಭದಲ್ಲಿ ಆಕೆ ಸ್ಮಗ್ಲಿಂಗ್ ಅನ್ನ ಮಾಡಿರುವಂತಹ ಅನುಮಾನಗಳು ಕೂಡ ಇದ್ದಾವೆ. ಹಾಗಾಗಿ ಇದರ ಆಧಾರದ ಮೇಲೆ ಕೂಡ ಈ ಒಂದು ಮಾಹಿತಿಯ ಆಧಾರದ ಮೇಲೆ ಈಗ DRI ಅಧಿಕಾರಿಗಳು ಒಂದು ಕಡೆ ತನಿಖೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಳೆದ ನವೆಂಬರ್ನಿಂದ ಇಲ್ಲಿಯವರೆಗೂ 11 ಬಾರಿ ಆಕೆ ದುಬೈಗೆ ಟ್ರಾವೆಲ್ ಅನ್ನ ಮಾಡಿದ್ದಾಳೆ. ಅಂದ್ರೆ ದುಬೈಗೆ ಪ್ರಯಾಣವನ್ನ ಬೆಳೆಸಿದ್ಲು, ಜೊತೆಗೆ ದುಬೈಗೆ ಹೋಗು ಬರೋದು ಎರಡು ಕೂಡ ಮಾಡಿದ್ದಾಳೆ. ಜೊತೆಗೆ ಇಲ್ಲಿ ಸಿಂಗಲ್ ಡೇ ಪ್ರಯಾಣ ಏನಿದೆ ಇದು ಬಹಳ ಅನುಮಾನಕ್ಕೆ ಅಧಿಕಾರಿಗಳಿಗೆ ಕಾರಣವಾಗಿರುವಂಥದ್ದು. ಹಾಗಾಗಿ ಈಗ ಸದ್ಯ ಆಕೆಯ ಟ್ರಾವೆಲ್ ಹಿಸ್ಟ್ರಿಯನ್ನ ಈಗಾಗಲೇ DRI ಅಧಿಕಾರಿಗಳು ಟ್ರೇಸ್ ಮಾಡಿ ಸುಮಾರು 52 ಬಾರಿ ಹೋಗಿದ್ದಾಳೆ. ಅದರಲ್ಲಿ 2 ಬಾರಿ ಕುಟುಂಬಸ್ಥರ ಜೊತೆ ಹೋಗಿರೋದನ್ನ ಹೊರತುಪಡಿಸಿದ್ರೆ ಇನ್ನ ಸಾಕಷ್ಟು ಬಾರಿ ಆಕೆ ಸಿಂಗಲ್ ಡೇ ಹೋಗಿ ಬಂದಿರೋದು ಕೂಡ ಇದೆ. ಇದರಲ್ಲಿ ಸಿಂಗಲ್ ಡೇ ಅನ್ನ ಹೊರತುಪಡಿಸಿ ಏನು ಟ್ರಾವೆಲ್ ಮಾಡಿರುವಂತಹ ದಿನಾಂಕಗಳಿದಾವೆ, ಆ ದಿನಾಂಕಗಳಲ್ಲಿ ಈಕೆ ತರುಣ್ ಕೊಂಡೂರು ರಾಜು ಜೊತೆಯಲ್ಲೂ ಕೂಡ ಈಕೆ ಸಾಕಷ್ಟು ಬಾರಿ ಟ್ರಾವೆಲ್ ಮಾಡಿದ್ಲು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ ಈಗ ಸದ್ಯ ಟ್ರಾವೆಲ್ ಹಿಸ್ಟ್ರಿಯನ್ನ ಇಟ್ಕೊಂಡು DRI ಅಧಿಕಾರಿಗಳು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ವಿದ್ಯುಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ರನ್ಯಾ ರಾವ್ ಟ್ರಾವೆಲ್ ಹಿಸ್ಟ್ರಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆ ಡೇಟ್ಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಕಳೆದ ಡಿಸೆಂಬರ್ನಲ್ಲಂತೂ ಒಂದೊಂದು ದಿನದ ಗ್ಯಾಪ್, 5 ದಿನದ ಗ್ಯಾಪ್, 6 ದಿನದ ಗ್ಯಾಪ್, ಇಷ್ಟು ಗ್ಯಾಪ್ ಅಲ್ಲಿ ಪದೇ ಪದೇ ದುಬೈ ಪ್ರಯಾಣವನ್ನ ಬೆಳೆಸಿದ್ದಾಳೆ ರನ್ಯಾ ರಾವ್. ಆಗ್ಲೇ ಹೇಳಿದ ಹಾಗೆ 2023ರ ಜೂನ್ನ ಬಳಿಕ ಇದುವರೆಗೆ 52 ಬಾರಿ ದುಬೈ ಪ್ರಯಾಣವನ್ನ ಬೆಳೆಸಿರುವಂತಹ ರನ್ಯಾ ರಾವ್ ಅದರಲ್ಲಿ 45 ಸಿಂಗಲ್ ಡೇ ಪ್ರಯಾಣವನ್ನ ಮಾಡಿದ್ದಾಳೆ. ಅರ್ಲಿ ಮಾರ್ನಿಂಗ್ ನೇರವಾಗಿ ದುಬೈಗೆ ಹೋಗೋದು, ಆ ನಂತರ ಅಲ್ಲಿಂದ ತನ್ನ ಕೆಲಸ ಏನಿದೆಯೋ ಅದನ್ನು ಮುಗಿಸ್ಕೊಂಡು ಸಂಜೆ ವಾಪಸ್ ಬರೋದು. ಲಾಸ್ಟ್ ಆಕೆ ಸಿಕ್ಕಾಕೊಂಡ್ಲಲ್ಲ, ಆ ಪ್ರಯಾಣವೂ ಕೂಡ ಅದೇನೆ. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಇಲ್ಲಿಂದ ಹೊರಟವಳು ದುಬೈಗೆ ರೀಚ್ ಆಗಿ ದುಬೈನಲ್ಲಿ ಗೋಲ್ಡ್ ಅನ್ನ ತಗೊಂಡು ಆನಂತರ ಸಂಜೆ 6:30 ಬೆಂಗಳೂರು ಏರ್ಪೋರ್ಟ್ ಅನ್ನ ರೀಚ್ ಆಗಿದ್ಲು. ಇಂತಹ ಸಿಂಗಲ್ ಡೇ ಪ್ರಯಾಣಗಳು ಸುಮಾರು 45. ಹಾಗಾಗಿನೇ ರನ್ಯಾ ಮೇಲಿನ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.